ಶ್ರೀ ಗುರುಭ್ಯೋ ನಮಃ. ಆಸ್ತಿಕರೇ, ಇದು ಕ್ಷೇಮ ಮಾರ್ಗ ದಾನದ ವಿಷಯವಾಗಿ ತಿಳಿದುಕೊಳ್ಳುವ ಎರಡನೇ ಭಾಗ. ಲೋಭ ನಮ್ಮಲ್ಲಿದ್ದರೆ ಕಂಡವರಲ್ಲಿ ಕೈ ಚಾಚುವಂತೆ ಮಾಡುತ್ತದೆ. ಇನ್ನೂ ಬೇಕು, ಮತ್ತಷ್ಟು ಬೇಕು ಅಂತ ಬಯಸುತ್ತಲೇ ಇದ್ದು ಧರ್ಮ ಮಾರ್ಗದಿಂದ ವಿಮುಖರಾಗಿ ಶಾಂತಿ ನೆಮ್ಮದಿ ಇಲ್ಲದೆ ಬದುಕಿ ನಿರ್ಗಮಿಸಬೇಕಾಗುತ್ತದೆ. ಹಾಗೆ ನಿರ್ಗಮಿಸುವಾಗ ನಮಗೆ ಎರಡೇ ಆಯ್ಕೆಗಳು ಇರುತ್ತವೆ. ಒಂದು ಕೊಟ್ಟು ಹೋಗುವುದು, ಇನ್ನೊಂದು ಬಿಟ್ಟು ಹೋಗುವುದು. ಯೋಗ್ಯರಿಗೆ ಸತ್ಪಾತ್ರರಿಗೆ ಕೊಟ್ಟು ಹೋದರೆ ಅದರಿಂದ ಆತ್ಮಕ್ಕೆ ಶಾಂತಿ. ಬಿಟ್ಟು ಹೋಗಬೇಕಾದ ಪ್ರಸಂಗ ತಂದುಕೊಂಡರೆ ಬಿಟ್ಟು ಹೋದ ಧನ ಕನಕ ಧಾನ್ಯ ವಸ್ತ್ರ ಹೊಲ ಮನೆಗಳನ್ನು ಕಬಳಿಸಲಿಕ್ಕೆ ಹೊಂಚು ಹಾಕಿ ಕುಳಿತವರನ್ನು ಪ್ರಚೋದಿಸಿದಂತೆ ಆಗಿ ಮತ್ತಷ್ಟು ಅಧರ್ಮದ ಬೀಜವನ್ನು ಬಿತ್ತಿ ಹೋಗುತ್ತೇವೆ. ಇದರಿಂದ ಖಂಡಿತವಾಗಿಯೂ ಶ್ರೇಯಸ್ಸಾಗಲಾರದು. ಆಷಾಢ ಶುದ್ಧ ಏಕಾದಶಿಯಿಂದ ಚಾತುರ್ಮಾಸ್ಯ ವ್ರತ ಆರಂಭವಾಗಲಿದೆ. ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಬರುವ ಶಂಭೂಕನ ಕಥೆಯನ್ನು ಕೇಳುವುದರಿಂದ ನಿಮ್ಮೆಲ್ಲ ಆಸ್ತಿಕರಿಗೆ ದಾನದ ಕುರಿತು ನಿಶ್ಚಿತವಾದ ತಿಳುವಳಿಕೆ ಲಭ್ಯವಾಗುತ್ತದೆ. ಹಿಂದಕ್ಕೆ ವಾರಣಾಸಿಯಲ್ಲಿ ದೀರ್ಘಕಾಲದಿಂದಲೂ ರೋಗಪೀಡಿತನಾಗಿದ್ದ ಶಂಭೂಕ ಅನ್ನುವ ದರಿದ್ರನಿದ್ದ. ಅವನಿಗೆ ಹೆಂಡತಿ ಮತ್ತು ಒಂದು ಗಂಡು ಮಗು ಇತ್ತು. ಶಂಭೂಕನು ರೋಗಿಯಾಗಿದ್ದರಿಂದ ವೃತ್ತಿಯಲ್ಲಿ ದುಡಿಮೆಯೂ ಇಲ್ಲ, ಕುಟುಂಬ ಪಾಲನೆಯೂ ಇಲ್ಲ. ಬಡತನದಲ್ಲಿ ಹೆಂಡತಿಯು ನೂರಾರು ಛಿದ್ರಗಳಿಂದ ಹರಿದ ಸೀರೆ ಉಟ್ಟುಕೊಂಡೇ ಇದ್ದಳು. ಹರಿದ ಬಟ್ಟೆ ಧರಿಸುವುದು ದಾರಿದ್ರ್ಯದ ಸಂಕೇತ. ಅದು ಆಗ. ಈಗೆಲ್ಲ ಹರಿದ ಬಟ್ಟೆಯನ್ನೇ ಹಣ ಕೊಟ್ಟು ಖರೀದಿಸಿ ತೊಡುವ ಸಂಸ್ಕೃತಿ. ನಮ್ಮ ದೇಶದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಬುಡಸಮೇತ ನಾಶಪಡಿಸುವ ಶತ್ರುಗಳ ಸಂಚಿಕೆ ಗುರಿಯಾಗುವುದು ಬೇಡ ಅಂತ ಈ ಮಾತು ಹೇಳಬೇಕಾಯ್ತು. ಮತ್ತು ಆ ಬಡ ಶಂಭೂಕನ ಬಡ ಹೆಂಡತಿಯು ಹಸಿದ ಮಗುವಿಗೆ ಹಾಲುಣಿಸಲಾರದೆ ಬಹುದುಃಖಿತಳಾಗಿ ಗಂಡನನ್ನು ಕುರಿತು ವಿಪತ್ತಿನಲ್ಲಿ ಪತಿಯನ್ನು ತೊರೆಯುವುದರಿಂದ ರೌರವ ನರಕದಲ್ಲಿ ಯಾತನೆಯನ್ನು ಅನುಭವಿಸಬೇಕಾಗುತ್ತೆ ಅಂತ ಕೇಳಿದ್ದೇನೆ. ಹೀಗಾಗಿ ನಿಮ್ಮನ್ನು ಬಿಟ್ಟು ದೂರ ಹೋಗುವ ಹಾಗಿಲ್ಲ. ಜೊತೆಯಲ್ಲಿದ್ದರೆ ಹಸಿವು ತಡೆಯಲಾಗುತ್ತಿಲ್ಲ. ಕೂಸನ್ನು ನದಿಯಲ್ಲಿ ಹಾಕಿ ನಾನೂ ಕೂಡ ದೊಡ್ಡ ಕಲ್ಲನ್ನು ಕೊರಳಿಗೆ ಕಟ್ಟಿಕೊಂಡು ನದಿಗೆ ಹಾರಿ ಪ್ರಾಣ ಬಿಡುತ್ತೇನೆ ಅಂದಾಗ ಶಂಭೂಕನು ಅಳಲಾರಂಭಿಸಿದ. ಹೆಂಡತಿಯು ಅಳಲು ಶುರುವಿಟ್ಟುಕೊಂಡಾಗ ಅವರಿಬ್ಬರೂ ಅಳುತ್ತಿರುವುದಕ್ಕೆ ಏನೂ ಅರಿಯದ ಆ ಕಂದಮ್ಮನು ಅಳತೊಡಗಿತು. ಇಡೀ ಕುಟುಂಬವೇ ರೋಧಿಸುತ್ತಿರುವುದು ಅಕ್ಕಪಕ್ಕದವರೇ ಕಿರಿಯ ಬಿದ್ದು ಶಂಭೂಕನ ಮನೆ ಮುಂದೆ ಜನ ಸೇರಿದರು. ಶಂಭೂಕನನ್ನು ಸಂತೈಸಿ ವಿಚಾರಿಸಲಾಗಿ ತನ್ನ ದುಃಖದ ಕಾರಣವನ್ನು ತಿಳಿಸಿದ ಶಂಭೂಕನು, ಈಗ ಯಾರಾದರೂ ನಮಗೆ ಅನ್ನವನ್ನು ಕೊಟ್ಟರೆ ಅದನ್ನು ಉಂಡು ತಡ ಮಾಡದೆ ಕಾಡಿಗೆ ಹೋಗಿ ಕಟ್ಟಿಗೆ ಕಡಿದು ತಂದು ಅದನ್ನು ಮಾರಿಕೊಂಡು ಬದುಕುತ್ತೇವೆ ಅಂತ ಕೇಳಿಕೊಂಡಾಗ ಕುಟುಂಬದ ಎಲ್ಲರನ್ನೂ ಕಳೆದುಕೊಂಡು ಒಬ್ಬನೇ ಮಗನೊಂದಿಗೆ ಜೀವಿಸುತ್ತಿದ್ದ ಒಬ್ಬ ಮಹಾಮಾತೆ ಗೌತಮಿ ಎಂಬುವಳು ಶಂಭೂಕನಿಗೆ, ನೋಡಪ್ಪ, ನೀನು ನಿನ್ನ ಹೆಂಡತಿ ಮಗು ಎಲ್ಲರೂ ನನ್ನ ಮನೆಗೆ ಕೂಡಲೇ ಬನ್ನಿರಿ. ನಿಮಗೆ ಊಟ ಹಾಕುತ್ತೇನೆ ಮತ್ತು ನಾಳಿನ ಊಟವನ್ನು ಕಟ್ಟಿಕೊಡುತ್ತೇನೆ. ನಿನ್ನ ಯೋಜನೆಯಂತೆ ವನಕ್ಕೆ ಹೋಗಿ ಕಟ್ಟಿಗೆ ತಂದು ಮಾರಿ ಜೀವಿಸು ಅಂದಳು. ಆಸರೆ ಇಲ್ಲದವರ ಗೋಳು ಮತ್ತೊಬ್ಬ ಅಂಥವರಿಗೆ ಅರ್ಥವಾಗುತ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಆ ಗೌತಮಿಯು ಬರೀ ಯಾರೂ ದಿಕ್ಕಿಲ್ಲದೆ ಬರೀ ಮಗನೊಂದಿಗೆ ಜೀವಿಸಿದ್ಲು. ಇನ್ನೊಬ್ಬರು ಕಷ್ಟ ಆಕೆಗೆ ಅರ್ಥ ಆಗ್ತಿತ್ತು. ಇದನ್ನೇ ದಯ ಅನ್ನುವುದು. ಗೌತಮಿಯ ದಯೆಯಿಂದ ಹೊಟ್ಟೆ ತುಂಬ ಊಟವನ್ನು ಮಾಡಿ ದಂಪತಿಗಳಿಬ್ಬರು ಹಗ್ಗ ತೆಗೆದುಕೊಂಡು ವನಕ್ಕೆ ಹೋದರು. ಬಿಸಿಲಲ್ಲಿ ಕಟ್ಟಿಗೆ ಸಂಗ್ರಹಿಸಿ 2 ದೊಡ್ಡ ಹೊರೆ ಕಟ್ಟಿಟ್ಟರು. ಊಟ ಮಾಡಿದರು. ಕಟ್ಟಿಟ್ಟಿದ್ದ ಹೊರೆಯನ್ನು ಹೊತ್ತು ಊರಿನತ್ತ ಹೆಜ್ಜೆ ಹಾಕಿದರು. ಬಿಸಿಲಿನಿಂದ ನೀರಡಿಸಿದ್ದ ಅವರುಗಳು ಒಂದು ದೊಡ್ಡ ಮರದ ಕೆಳಗೆ ನೆರಳನ್ನು ಕಂಡು ಹೊರೆ ಇಳಿಸಿ ಬೆನ್ನಿಗೆ ಕಟ್ಟಿಕೊಂಡಿದ್ದ ಮಗುವನ್ನು ಕೆಳಗೆ ಮಲಗಿಸಿ ತಾವೂ ಮಲಗಿದರು. ದಣಿವಿನಿಂದ ಮಲಗಿದ್ದರಿಂದ ಸತ್ತವರಂತೆಯೇ ಮಲಗಿದ್ದರು. ಅಲ್ಲಿಗೆ ಗಾಲವ ಋಷಿಗಳು ತಮ್ಮ ಶಿಷ್ಯರ ಸಮೇತ ಶಂಭೂಕನ ಕುಟುಂಬ ಮಲಗಿದ್ದ ಸ್ಥಳಕ್ಕೆ ಬಂದು ನೋಡಿ ತಮ್ಮ ಕಮಂಡಲದಲ್ಲಿದ್ದಂಥ ಜಲವನ್ನು ಪ್ರೋಕ್ಷಿಸಿದಾಗ ಎಚ್ಚೆತ್ತ ಶಂಭೂಕನಿಗೆ ಗಾಲವ ಋಷಿಗಳು ಕುಡಿಲಿಕ್ಕೆ ನೀರನ್ನು ಕೊಟ್ಟರು ಮತ್ತು ಅದರಂತೆ ಹೆಂಡತಿ ಮಕ್ಕಳಿಗೂ ನೀರು ಕುಡಿಲಿಕ್ಕೆ ಕೊಟ್ಟರು. ಶಂಭೂಕನು ಗಾಲವ ಋಷಿಗಳ ಪಾದ ಹಿಡಿದು ತನ್ನ ದುಃಖವನ್ನು ನಿವೇದಿಸಿಕೊಂಡು
ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ ಅದ್ಯಾವ ಪಾಪದಿಂದ ನನಗೆ ಈ ದುಃಖ ಅಂತ ಪ್ರಶ್ನಿಸಲಾಗಿ ಗಾಲವ ಋಷಿಗಳು ಒಂದು ಕ್ಷಣ ಧ್ಯಾನಸ್ಥರಾಗಿ ಸಮಸ್ತವನ್ನು ತಿಳಿದುಕೊಂಡು ಶಂಭೂಕನಿಗೆ ಹೇಳಿದರು. ಈಗೆಲ್ಲ ಜನ ಯಾರ್ಯಾರೋ ಬಾಬಾಗಳ ಹಿಂದೆ ಬಿದ್ದು ಜೀವನ ಕಳ್ಕೊಂತಾರೆ. ಗಾಲವ ಋಷಿಗಳಂಥವರ ಪಾದವನ್ನು ಹಿಡಿದರೆ ನಾವು ಉದ್ಧಾರ ಆಗ್ತೀವಿ ಅಂತಕ್ಕಂಥದ್ದು. ಹಿಂದೆ ವಿದೇಹ ಎಂಬ ನಗರದಲ್ಲಿ ಯಾರು ಆ ಗಾಲವ ಋಷಿಗಳು ಹೇಳಕತ್ತಾರೆ. ಹಿಂದೆ ವಿದೇಹನ ಎಂಬ ನಗರದಲ್ಲಿ ಶ್ರೀಮಂತನಾದ ಸುದಾಸ ಎಂಬ ವೈಶ್ಯನಿದ್ದ. ಅವನಿಗೆ 2 ಹೆಂಡತಿಯರು ಇದ್ದರು. ಕಿರಿಯವಳನ್ನು ಹೆಚ್ಚು ಪ್ರೀತಿಸುತ್ತಿದ್ದಂಥ ಸುದಾಸನು ಹಿರಿಯ ಹೆಂಡತಿಗೆ ಕಿರುಕುಳ ನೀಡಿ ದುಃಖಕ್ಕೆ ಗುರಿ ಮಾಡುತ್ತಿದ್ದ. ಆಕೆಯನ್ನು ತನ್ನ ಹತ್ತಿರ ಸೇರಿಸಿಕೊಳ್ಳುತ್ತಿರಲಿಲ್ಲ. ಸರಿಯಾಗಿ ಊಟ ಬಟ್ಟೆ ನೀಡುತ್ತಿರಲಿಲ್ಲ. ಕೆಲಸದ ಆಳಿಗಿಂತಲೂ ಕೀಳಾಗಿ ಕಾಣುತ್ತಿದ್ದ. ಇಷ್ಟಾದರೂ ಸುದಾಸನ ಹಿರಿಯ ಪತ್ನಿಯು ದೇವರಲ್ಲಿ ಭಕ್ತಿ ಉಳ್ಳವಳಾಗಿ ದೇವರ ಮುಂದೆ ರಂಗವಲ್ಲಿ ಹಾಕಿ ಪೂಜೆಗೆ ಅಣಿಗೊಳಿಸುವುದು, ಹೂವು ಮುಂತಾದಂಥ ಪೂಜಾ ಸಾಮಗ್ರಿಗಳನ್ನ ಸಂಗ್ರಹಿಸಲಿರ್ತಕ್ಕಂಥದ್ದು, ಮನೆಯನ್ನು ಮತ್ತು ಅಂಗಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರಲ್ಲೇ ನೆಮ್ಮದಿಯನ್ನು ಕಾಣ್ತಾ ಇದ್ಲು. ಹಿರಿಯ ಹೆಂಡತಿಯಿಂದ ಸುದಾಸನಿಗೆ ಮಕ್ಕಳಾಗಲಿಲ್ಲ. ಕಿರಿಯ ಹೆಂಡತಿಯಿಂದ ಸುದಾಸನಿಗೆ ಮಕ್ಕಳಾಗಲಿಲ್ಲ. ಒಮ್ಮೆ ಹಿರಿಯ ಹೆಂಡತಿಯನ್ನು ಕೂಡಿದ್ದರಿಂದ ಹಿರಿಯ ಹೆಂಡತಿ ಗರ್ಭಧರಿಸಿದಳು ಮತ್ತು ಒಂದು ಗಂಡು ಮಗುವನ್ನು ಹೆತ್ತಳು. ಇದರಿಂದ ಕಿರಿಯ ಹೆಂಡತಿಯ ಅಸೂಯೆ ಹೆಚ್ಚಾಗಿ ಕೂಸನ್ನು ಕೊಲ್ಲಲು ಪ್ರಯತ್ನಿಸಿದಳು. ಇದರಿಂದ ಎಚ್ಚೆತ್ತಂಥ ಹಿರಿಯಳು ತನ್ನ ಮಗನೊಂದಿಗೆ ತವರು ಮನೆ ಸೇರಿದಳು. ತವರು ಮನೆಯಲ್ಲೇ ಆ ಬಾಲಕನನ್ನು ಬೆಳೆಸಿದ್ಲು. ನಂದಕ ಅಂಥೇಳಿ ನಾಮಕರಣವನ್ನು ಮಾಡಿದ್ಲು. ನಂದಕನು ವಿದ್ಯಾವಂತನಾಗಿ ಜ್ಞಾನಿಯಾಗಿ ಬೆಳೆದದ್ದಲ್ಲದೆ ವ್ಯಾಪಾರ ವಹಿವಾಟು ಮಾಡಿಕೊಂಡು ಅತ್ಯಂತ ಶ್ರೀಮಂತನಾಗಿ ತಾಯಿಯನ್ನು ಸಂರಕ್ಷಿಸುತ್ತಾ ಇದ್ದ. ಈ ಕಡೆ ಸುದಾಸ ಮತ್ತು ಅವನ ಕಿರಿಯ ಪತ್ನಿಯನ್ನು ಕಳ್ಳರು ಹೊಡೆದು ಬಡಿದು ಎಲ್ಲವನ್ನು ದೋಚಿದರು. ಬಡತನದಲ್ಲಿ ಸುದಾಸನಿಗೆ ವಯಸ್ಸು ಬೇರೆ ಆಗಿದ್ದರಿಂದ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡನು. ಹೊಟ್ಟೆಗೆ ಹಿಟ್ಟಿಲ್ಲದಂತಾಗಿ ಭಿಕ್ಷಾಟನೆಗೆ ನಿರ್ಣಯಿಸಿದರು. ಸ್ವಂತ ಊರಿನಲ್ಲಿ ಬೇಡವೆಂದು ಬೇರೊಂದು ಊರಿಗೆ ಹೋಗಿ ಭಿಕ್ಷಾಟನೆ ಮಾಡುತ್ತಾ ಸುದಾಸ ಮತ್ತು ಆತನ ಕಿರಿಯ ಮಡದಿ ಇಬ್ಬರು ನಂದಕನ ಮನೆಯ ಮುಂದೆ ಭಿಕ್ಷಾಟನೆಗೆ ಬಂದು ಕೂಗಲಾಗಿ ಇವರಿಬ್ಬರ ಧ್ವನಿಯನ್ನು ಗುರುತಿಸಿದ ನಂದಕನ ತಾಯಿಯು ಮನೆಯಿಂದ ಹೊರಗೆ ಬಂದು ನೋಡಲಾಗಿ ತನ್ನ ಪತಿ ಮತ್ತು ಸವತಿಯರಿಗೆ ಇದೆಂಥ ಗತಿ ಅಂತ ದುಃಖಿತಳಾಗಿ ಪತಿಯ ಪಾದಕ್ಕೆ ನಮಸ್ಕಾರ ಮಾಡಿ ಸವತಿಯನ್ನು ತಬ್ಬಿ ಹೊತ್ತು ಒಳಗೆ ಕರೆದೊಯ್ದು ಸ್ನಾನ ಮಾಡಿಸಿ ಹೊಸ ವಸ್ತ್ರ ಉಡಲು ಕೊಟ್ಟು ಊಟಕ್ಕೆ ಹಾಕಿದಳು ಮತ್ತು ನಂದಕನಿಗೆ ಇವರೇ ನಿನ್ನ ತಂದೆ ಮತ್ತು ಚಿಕ್ಕಮ್ಮ ಅಂತ ಹೇಳಿದಳು. ನಂದಕನಿಗೂ ಸಂತೋಷವಾಯಿತು. ಅಂದಿನಿಂದ ಸುದಾಸ ಮತ್ತು ಅವನ ಕಿರಿಯ ಹೆಂಡತಿ ಇಬ್ಬರು ನಂದಕನ ಮನೆಯಲ್ಲಿಯೇ ನಂದಕನ ಶುಶ್ರೂಷೆಯಲ್ಲಿ ಆರಾಮವಾಗಿ ಇದ್ದರು. ಕೆಲವು ವರ್ಷ ನಂತರ ಸುದಾಸನು ರೋಗಕ್ಕೆ ಗುರಿಯಾಗಿ ದೇಹದಲ್ಲೆಲ್ಲ ಕ್ರಿಮಿಕೀಟ ಅಂಟಿಕೊಂಡು ಸಾಯುವ ಕಾಲ ಹತ್ತಿರವಾಯಿತು. ನಂದಕನ ತಂದೆ ಸಾಯ್ತಾ ಇರತಕ್ಕಂಥ ಸಂಗತಿ ಊರೆಲ್ಲ ಹಬ್ಬಿ ನಂದಕನ ಮನೆಯಲ್ಲಿ ಬ್ರಾಹ್ಮಣರು ಸೇರಿದರು. ಬ್ರಾಹ್ಮಣರು ನೋಡುತ್ತಿರುವಂತೆಯೇ ಮತ್ತು ಜಲಪ್ರೋಕ್ಷಣೆ ಮಾಡುತ್ತಿದ್ದಂತೆಯೇ ಸುದಾಸನು ಮೃತನಾದನು. ನಂದಕನು ತಂದೆಯ ಔರ್ಧ್ವದೈಹಿಕ ಕ್ರಿಯೆಗಳನ್ನು ನೆರವೇರಿಸಿದನು. ಮುಂದೆ ಸುದಾಸನ ಕಿರಿಯ ಪತ್ನಿಯು ಮೃತಳಾದಳು. ತಂದೆಯ ಸೇವೆ ಶುಶ್ರೂಷೆ ಮಾಡಿದ್ದರಿಂದ ನಂದಕನು ಮೃತನಾದ ನಂತರ ಸುಧಾಮ ಎಂಬ ರಾಜನ ಮಗ ಸುಬಾಹುವಾಗಿ ಚೇದಿ ದೇಶದ ರಾಜನಾದನು. ಆ ಮುಂದಿನ ಜನ್ಮದಲ್ಲಿಯೂ ನಂದಕನ ಹಿಂದಿನ ತಾಯಿಯೇ ಮತ್ತೆ ತಾಯಿಯಾದಳು. ಮರಣಕಾಲಕ್ಕೆ ಬ್ರಾಹ್ಮಣರ ದರ್ಶನ ಮಾಡಿದ್ದರಿಂದ ಮತ್ತು ಬ್ರಾಹ್ಮಣರು ಜಲದಿಂದ ಪ್ರೋಕ್ಷಣೆ ಮಾಡಿದ್ದರಿಂದ ಸುದಾಸನು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಜನಿಸಿದ. ವಿಷ್ಣು ಶರ್ಮ ಅಂಥೇಳಿ ಆತನ ಹೆಸರಿತ್ತು. ಸುದಾಸನ ಕಿರಿಯ ಪತ್ನಿಯೇ ವಿಷ್ಣು ಶರ್ಮನ ಹೆಂಡತಿಯಾದಳು. ಸುದಾಸನು ತನ್ನ ಹಿಂದಿನ ಜನ್ಮದಲ್ಲಿ ಹಿರಿಯ ಹೆಂಡತಿಯನ್ನು ಪೀಡಿಸಿ ಕಾಡಿದ್ದರ ಪಾಪದ ಫಲದಿಂದ ದರಿದ್ರನಾಗಿಯೇ ಬದುಕಬೇಕಾಯಿತು. ಬ್ರಾಹ್ಮಣ ವೃತ್ತಿಗೆ ಬೇಕಾದ ಮಂತ್ರಗಳು ನಾಲಿಗೆಗೆ ಹತ್ತಲಿಲ್ಲ. ಕೊನೆಗೆ ನರ್ಮದಾ ನದಿ ದಡದಲ್ಲಿ ಧನಪ್ರಾಪ್ತಿಗಾಗಿ ಕಠೋರ ತಪಸ್ಸನ್ನು ಆಚರಿಸುತ್ತಲೇ ಕೃಶನಾದ ವಿಷ್ಣು ಶರ್ಮನು ಮೃತನಾದನು. ಅವನ ಪತ್ನಿಯು ಸಹಗಮನ ಮಾಡಿದಳು. ಧನದ ಆಸೆಯಿಂದ ಪ್ರಾಣ ಬಿಟ್ಟಿದ್ದರಿಂದ ಮುಂದಿನ ಜನ್ಮದಲ್ಲಿ ಮಾಹಿಷ್ಮತಿ ಎಂಬ ಪಟ್ಟಣದಲ್ಲಿ ಧನದ ಎಂಬ ಮಹಾಧನಿಕ ವೈಶ್ಯನಾಗಿ ಜನ್ಮ ತಳೆದನು. ಈ ಜನ್ಮದಲ್ಲಿಯೂ ಹಿಂದಿನವಳೆ ಮಡದಿಯಾಗಿದ್ದಳು. ಧನದನು ಮಹಾ ಜಿಪುಣನಾಗಿದ್ದ. ಯಾರಿಗೂ ಒಂದು ಬಿಡಿಗಾಸನ್ನು ಕೊಡುತ್ತಿರಲಿಲ್ಲ. ಒಮ್ಮೆ ತನ್ನ ಶ್ರೀಮಂತ ಮಿತ್ರರೊಂದಿಗೆ ಹರಟುತ್ತಿರುವಾಗ ಮಥುರಾದಿಂದ ಮುಕುಂದ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಬಂದು
ತನ್ನ ಮಗಳ ವಿವಾಹಕ್ಕೆ ಧನ ಸಹಾಯವನ್ನು ಯಾಚಿಸಲಾಗಿ ಧನದನ ಉಳಿದ ಮಿತ್ರರು ತಮ್ಮ ಕೈಲಾದಂಥ ಸಹಾಯ ಮಾಡಿದರು. ಧನದ ಮಾತ್ರ ಏನನ್ನೂ ಕೊಡಬಾರದೆಂದು ಉಪಾಯ ಮಾಡಿ ಮನೆಯ ಹತ್ತಿರ ಬಂದು ನನ್ನನ್ನು ಕಾಣು, ಖಂಡಿತ ಸಹಾಯ ಮಾಡುತ್ತೇನೆ ಅಂತ ನುಡಿಚಿಕೊಂಡನು. ಪಾಪ ಮುಕುಂದ ಬ್ರಾಹ್ಮಣನು ಧನದನ ಮಾತನ್ನು ನಂಬಿ ಅವನ ಮನೆಗೆ ಹೋಗಿ ಕೇಳಿದಾಗ, ಅಲ್ಲೋ, ನೀನು ನಿನ್ನ ಸುಖಕ್ಕಾಗಿ ನಿನ್ನ ಹೆಂಡತಿಯನ್ನು ಕೂಡಿದ್ದರಿಂದ ಹುಟ್ಟಿದ ಮಗಳ ವಿವಾಹಕ್ಕೆ ನಾನೇಕೆ ಹಣ ಕೊಡಬೇಕು ಅಂತ ಕೀಳಾಗಿ ಮಾತನಾಡಿ ಅವಮಾನಿಸಿ ಏನನ್ನು ಕೊಡದೆ ಕಳುಹಿಸಿಬಿಟ್ಟನು. ಮುಂದೊಂದು ದಿನ ಮಹೇಶ್ಮತಿಯಲ್ಲಿರ್ತಕ್ಕಂಥ ಧನದನು ಶ್ರೀಮಂತನೆಂದು ತಿಳಿದುಕೊಂಡ ಚಂದ್ರಶರ್ಮ ಎಂಬ ಪಂಡಿತ ಬ್ರಾಹ್ಮಣನು ಧನಾಪೇಕ್ಷೆಯಿಂದ ಧನದನನ್ನು ಕಂಡಾಗ ಬಂದಿರತಕ್ಕಂಥ ಬ್ರಾಹ್ಮಣನು ಪಂಡಿತನೆಂದು ತಿಳಿದು ಬಂದದ್ದರಿಂದ ಹಾಗೆಯೇ ಕಳುಹಿಸಲು ಮನಸ್ಸಾಗದೆ ದೈವ ಪ್ರೇರಣೆ ಎಂಬಂತೆ 1-2 ರೂಪಾಯಿ ಕೊಟ್ಟನು. ಆ ಅತ್ಯಲ್ಪ ಮೊತ್ತವನ್ನು ಚಂದ್ರಶರ್ಮನು ಧನದನಿಗೆ ಹಿಂತಿರುಗಿಸಿ ತಿರಸ್ಕಾರದಿಂದ ಹೊರಟು ಹೋದನು. ಧನದನಿಗೆ ಖುಷಿ, ಕೊಟ್ಟದ್ದು ಮತ್ತೆ ಮರಳಿತು ಅಂತ. ಅಂದಿನಿಂದ ಕನಿಷ್ಠವನ್ನು ದಾನ ಮಾಡುವುದನ್ನು ರೂಢಿಸಿಕೊಂಡ ಧನದನಿಂದ ಅನೇಕರು ಏನಪ್ಪ ಅಂದ್ರೆ ಸ್ವೀಕರಿಸಿದ ಧನವನ್ನು ಮರಳಿಸಿ ಹೋಗ್ತಾ ಇದ್ದರು. ಇದರಿಂದ ಧನದ ಸಂಪತ್ತು ಕ್ಷೀಣವಾಗತೊಡಗಿತು. ಹುಟ್ಟಿದ ಮಕ್ಕಳು ಸಾಯುತ್ತಲಿದ್ದರು. ಕೈಕೊಂಡ ವ್ಯಾಪಾರ ವಹಿವಾಟು ಎಲ್ಲ ಕೈ ಕೊಡುತ್ತಾ ಇದ್ದವು. ಎಲ್ಲವನ್ನೂ ಕಳೆದುಕೊಂಡು ಹೊಟ್ಟೆಗೂ ಗತ್ತಿಲ್ಲದಂತಾಗಿ ಅಡವಿ ಸೇರಿದ. ಅಡವಿಯಲ್ಲಿ ನೀರಡಿಸಿದ ಪತ್ನಿಯನ್ನು ಒಂದೆಡೆ ಕೂಡಿಸಿ ನೀರು ತರಲೆಂದು ಹೋದಾಗ ಹುಲಿಯು ಧನದನ ಮೇಲೆ ಆಕ್ರಮಣ ಮಾಡಿದ್ದರಿಂದ ಚೀರಿದ ಧನದನ ಕೂಗನ್ನು ಅನುಸರಿಸಿ ಪತ್ನಿಯು ಹೋಗಿ ನೋಡಲಾಗಿ ಧನದನು ಅಸುನೀಗಿದ್ದನು. ಪತ್ನಿಗೆ ತನ್ನ ಪತಿಯ ರಕ್ತಸಿಕ್ತ ದೇಹವನ್ನು ನೋಡಿ ಬಹಳ ದುಃಖಿತಳಾದಳು. ಎಂಥ ಕಿಮ್ಮತ್ತಿನ ಉಡುಪು ಆಭರಣ ತೊಡುತ್ತಿದ್ದ ದೇಹ ಇಂದು ರಕ್ತಸಿಕ್ತವಾಗಿ ಬಿದ್ದಿದೆ ಅಂಥೇಳಿ ಬಹಳ ವ್ಯಥೆಯಿಂದ ಪತಿಯ ಮೃತದೇಹವನ್ನು ಹೊತ್ತು ಬೆಟ್ಟದಿಂದ ಧುಮುಕಿ ಪತ್ನಿಯು ಪ್ರಾಣವನ್ನು ಬಿಟ್ಟಳು. ಗಾಲವರು ಹೇಳಿದರು, ಎಲೈ ಶಂಭೂಕನೇ, ಆ ಧನದನೇ ನೀನು ಈಗ ಶಂಭೂಕನಾಗಿ ಜನಿಸಿರುವಿ. ಆ ಸ್ತ್ರೀಯೇ ಈಗ ನಿನ್ನ ಪತ್ನಿಯಾಗಿರುವಳು. ಹಿಂದಿನ ಜನ್ಮದಲ್ಲಿ ಯಾರಿಗೂ ಬಿಡಿಗಾಸು ಕೊಡದೇ ಇದ್ದದ್ದರಿಂದ ಈ ಜನ್ಮದಲ್ಲಿ ದರಿದ್ರನಾಗಿರುವಿ. ಮನೆಗೆ ಬಂದ ಬ್ರಾಹ್ಮಣನ ಅಪಮಾನಗೊಳಿಸಿದ್ದರಿಂದ ಈ ಜನ್ಮದಲ್ಲಿ ರೋಗಕ್ಕೆ ಗುರಿಯಾಗಿರುವಿ. ಬ್ರಾಹ್ಮಣನ ಯೋಗ್ಯತೆಗೆ ತಕ್ಕಷ್ಟು ಕೊಡಲು ಸಾಮರ್ಥ್ಯವಿದ್ದಾಗಲೂ ಕೊಡಲಿಲ್ಲ. ಆದ್ದರಿಂದ ನಿನಗೆ ಹುಟ್ಟಿದ ಮಕ್ಕಳು ದಕ್ಕುತ್ತಿಲ್ಲ. ಬ್ರಾಹ್ಮಣರನ್ನು ಅಪಹಾಸ್ಯ ಮಾಡಿದ್ದರಿಂದ ನಿನ್ನ ಮುಖವು ಕುಷ್ಠರೋಗದಿಂದ ಪೀಡಿತವಾಗಿದೆ. ಬ್ರಾಹ್ಮಣರು ತಿರುಗಿ ಕೊಟ್ಟ ಹಣವನ್ನು ನಿನ್ನ ಭಂಡಾರದಲ್ಲಿ ಇಟ್ಟಿದ್ದರಿಂದ ನಿನ್ನ ಯಾವ ಕೆಲಸವೂ ಕೈಗೂಡದೆ ನಷ್ಟಕ್ಕೆ ಗುರಿಯಾಗುತ್ತಿರುವಿ. ಬಿತ್ತಿದ ಬೀಜ ಮೊಳಕೆ ಹಿಡಿದು ಬೆಳೆದು ಹೇಗೆ ಫಲ ಕೊಡುವುದೋ ಹಾಗೆ ದಾನ ಮಾಡಿದ್ದು ಫಲ ಕೊಡುತ್ತದೆ. ದಾನಕ್ಕಿಂತ ಶ್ರೇಷ್ಠ ಕೆಲಸ ಮತ್ತೊಂದಿಲ್ಲ. ನಾನು ಕೊಟ್ಟ ಜಲವನ್ನು ನೀನು ನಿನ್ನ ಹೆಂಡತಿ ಮಗ ಕುಡಿದಿದ್ದರಿಂದ ನಿಮ್ಮಲ್ಲಿ ಪಾಪಗಳು ದಹಿಸಿದವು. ನೀನು ರೋಗಮುಕ್ತನಾಗುವೆ. ಇಂದಿನಿಂದ ಪ್ರತಿದಿನವೂ ವನಕ್ಕೆ ಹೋಗಿ ಕಟ್ಟಿಗೆ ಸಂಗ್ರಹಿಸಿ ಮಾರಿದ ಹಣದಲ್ಲಿ ಕಾಲು ಭಾಗವನ್ನು ಯೋಗ್ಯರಿಗೆ ದಾನ ಮಾಡು. ಈ ರೀತಿ ದಾನ ಮಾಡುತ್ತಾ ನೀನು ಮೃತನಾದ ನಂತರ ವೇದಾಂಗ ಪಂಡಿತನಾದ ಬ್ರಾಹ್ಮಣನಾಗಿ ಜನಿಸುವಿ. ನಿನ್ನ ಹೆಂಡತಿ ಮಗು ಮುಂದೆಯೂ ನಿನ್ನೊಂದಿಗೆ ಹೆಂಡತಿ ಮಗುವಾಗಿಯೇ ಇರುವರು ಅಂತ ಹೇಳಿದರು. ಶಂಭುಕನು ಅಂದಿನಿಂದ ಗಾಲವರು ಹೇಳಿದಂತೆ ನಡೆದುಕೊಂಡನು. ಒಂದು ದಿನ ಜಾಹ್ನವಿ ನದಿ ತೀರದಲ್ಲಿ ಮರಣಿಸಿದಾಗ ಆತನ ಪತಿಯನ್ನು ಅನುಸರಿಸಿ ಇಹಲೋಕವನ್ನು ತ್ಯಜಿಸಿದಳು. ಇನ್ನು ಶಂಭೂಕನ ಮುಂದಿನ ವೃತ್ತಾಂತವನ್ನು ದಾನದ ಕುರಿತ 3ನೇ ಭಾಗದಲ್ಲಿ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು.